ನಮಸ್ಕಾರ. ನನ್ನ ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. 9ನೇ ತಾರೀಕು ಶುಕ್ರವಾರ, ಮೇ 9ನೇ ತಾರೀಕು ಶುಕ್ರವಾರ 10 ಗಂಟೆಗೆಲ್ಲ ನಮ್ಮದು ಚನ್ನಪಟ್ಟಣ ಪ್ರಮೇಯ ಸ್ವಾಮಿ ದೇವಸ್ಥಾನ, ನನ್ನ ಮುದ್ದು ಕೃಷ್ಣ ಅವ್ರದ್ದು ದೇವಸ್ಥಾನದಲ್ಲಿ ಜಾತ್ರೆ ಇದೆ. ನಿನ್ನೆ ಇವತ್ತಿಂದನೇ ಶುರುವಾಗಿದೆ. ನಾನು ನಾಳೆ ಬೆಳಗ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ ದೇವಸ್ಥಾನದಲ್ಲಿ ಒಂದು ವಿಶೇಷ ಏನು ಅಂದರೆ, ಮಕ್ಕಳಾಗದೆ ಇರೋರಿಗೆ ಹೋಗಿ ಅರಸ್ಕೊಳ್ಳಿ, ಖಂಡಿತ ಬೆಣ್ಣೆ ಅಲಂಕಾರ ಕೊಡ್ತೀನಿ. ಇನ್ನೇನು ಬೇಡ, ಒಂದು ತೊಟ್ಲು ಕೊಡ್ತೀನಿ. ನಿಮ್ಮ ಕೈಯಲ್ಲಾದರೆ ಬೆಳ್ಳಿ ತೊಟ್ಲು ಕೊಡಿ, ಇಲ್ಲ ಅಂತ ಅಂದರೆ ಒಂದು ಮರದ್ದು ಏನಾದರೂ ಅಲ್ಲೇ ಮಾರ್ತಿರ್ತಾರೆ, ನೀವು ಯಾವುದಾದ್ರೂ, ಇಲ್ಲ ಪಂಚಲೋಹದ ಯಾವುದಾದ್ರೂ ಒಂದು ಸಣ್ಣದು ತೊಟ್ಲು ಕೊಡ್ತೀನಿ ಅಂತ ಅರಸ್ಕೊಳ್ಳಿ. ಒಂದು ಬೆಣ್ಣೆ ಅಲಂಕಾರ ಕೊಡ್ತೀನಿ ಅಂತ ಅರಸ್ಕೊಳ್ಳಿ. ಬೆಣ್ಣೆ ಅಲಂಕಾರ 1,500 ಇರ್ಬೋದು ಅನಿಸುತ್ತೆ. ನಾನು ಅರ್ಕೆ ಮಾಡ್ಕೊಂಡ್ಮೇಲೆ ನಮ್ಮ ಮನೇಲಿ ಕೊಟ್ಟು ಮೊಮ್ಮಗ ಬಂದಿದ್ದು. ತುಂಬ ಅಂದರೆ ತುಂಬ 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 ಪ್ರಸಿದ್ಧವಾದ ದೇವಸ್ಥಾನ. ತುಂಬ ಮನಃಶಾಂತಿ ಸಿಗುತ್ತೆ. ಅಲ್ಲೋಗಿ ಕೂತ್ಕೊಂಡ್ರೆ ಎದ್ದು ಬರೋಕ್ಕೆ ಮನಸ್ಸಿಲ್ಲ. ಆ ದೇವಸ್ಥಾನದ ಪ್ರೆಸಿಡೆಂಟು ವೇಣುಗೋಪಾಲ್ ಸರ್ ಅಂತ, ತುಂಬ 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 ಒಳ್ಳೆಯವರು. ನನ್ನ ನೋಡಿದ ತಕ್ಷಣ ಮೇಡಮ್ ವಿಡಿಯೋ ಮಾಡಿ ಬನ್ನಿ ಅಂತಾರೆ. ತುಂಬ ಒಳ್ಳೆಯದು. ಮತ್ತು ನಿಜವಾಗ್ಲೂ ಹೇಳ್ತೀನಿ, ಮಕ್ಕಳು ಆಗದೆ ಇರೋರಿಗೆ, ಆಮೇಲೆ ಅದರಲ್ಲೂ ಗಂಡು ಮಗು ಆಗಬೇಕು ಅಂತಂದರೆ ಖಂಡಿತ ನೀವು ಅಲ್ಲಿ ಆರೈಕೆ ಮಾಡ್ಕೊಳ್ಳಿ, ಖಂಡಿತ ಆಗೇ ಆಗುತ್ತೆ. ಅದಕ್ಕೆ ನಾನೇ ನನ್ನ ಮನೇಲಿರೋ ಪುಟ್ಟ ಕಂದ ಓಡಾಡ್ತಾ ಇದ್ದಾನಲ್ಲ ಕೃಷ್ಣ, ಅವನೇ ಸಾಕ್ಷಿ. ಅಲ್ಲ, ಈಗಿನ ಕಾಲದಲ್ಲೂ ಗಂಡು ಮಗುನ ಅಂತ ಕೇಳ್ತಾರೆ. ಏನಂದರೆ ಅದು ಒಂದಿದು ಎರಡು ಇದ್ದರೆ ಒಂದು ಒಳ್ಳೇದು ಅಂತ ನಮಗೆ. ಯಾಕಂದರೆ ನಮ್ಮ ಮನೇಲಿ ಪುಟ್ಟು ವಾಗ್ಮಿ ಇದ್ಲು, ಕೃಷ್ಣ ಬೇಕು ಅಂತ ಅನ್ನಿಸ್ತಾ ಇತ್ತು. ನಾನು ಅಲ್ಲಿ ಅರ್ಕೆ ಮಾಡ್ಕೊಂಡ್ಮೇಲೆ ನನಗೆ ಕೃಷ್ಣ ಹುಟ್ಟಿದ್ದು. ನಾನು ಅಲ್ಲಿಂದ ಚಾನಲ್ ನಾನು ಹೇಳಿದ್ದೀನಿ, ತುಂಬ ಎಲ್ಲ ವಿಡಿಯೋದಲ್ಲಿ ಹೇಳಿದ್ದೀನಿ, ಪದೇ ಪದೇ ಅದೇ ಹೇಳೋದು ಬೇಡ. ನಾನು ಮಲಗಿದ್ದಾಗ ನಾನು ಈ ಚಾನಲ್ ಮಾಡಿರಲಿಲ್ಲ, ಬೆಣ್ಣೆ ಕೃಷ್ಣ ಬ್ಲಾಗ್ ನನ್ನ ಚಾನಲ್ ಮಾಡಿರಲಿಲ್ಲ. ನಾನು ಮಲಗಿದ್ದಾಗ ಕೃಷ್ಣನೇ ನನ್ನ ಕನ್ಸಲ್ಲಿ ಬಂದು ಈ ಹೆಸರಿಡು, ಅದು ಮಧ್ಯರಾತ್ರಿ 2:15 ನನ್ನ ಚಾನಲ್ ಓಪನ್ ಮಾಡಿದ್ದು. ಕೃಷ್ಣನೇ ಬಂದು ಚಾನಲ್ ಓಪನ್ ಮಾಡು, ಈ ಚಾನಲ್ ಹೆಸರು ಅಂತ ಕೃಷ್ಣನೇ ಹೇಳಿರೋದು. ಹಾಗಾಗಿ ನಾನು ಅವತ್ತಿದ್ದ DP ಚೇಂಜ್ ಮಾಡಿಲ್ಲ, ಏನಿಲ್ಲ. ನಮ್ಮನೆ ಗೋಡೆ ಮೇಲೆಲ್ಲ ಕೃಷ್ಣಂದೇ ಫೋಟೋ ನೋಡ್ಬೋದು. ಇದೇ ಥರ DP ಇರೋದು ನನ್ನ ಮುದ್ದು ಕೃಷ್ಣಂದು. ನೋಡಿ ಎಷ್ಟು ಮುದ್ದಾಗಿದ್ದಾನೆ. ನಿಜವಾಗ್ಲೂ ಹೇಳ್ತೀನಿ, ನೀವು ಒಂದ್ಸರಿ ಚನ್ನಪಟ್ಟಣ ದೊಡ್ಡಮಳ್ಳೂರು ಚನ್ನಪಟ್ಟಣ ಬಸ್ ಹಿಡಿದ್ರೆ 20 ರೂಪಾಯಿ ಶೇರಿಂಗ್ ಆಟೋ. ನಾನು ಹಂಗೆ ಹೋಗೋದು, ಅದಕ್ಕೆ ಆ ರೀತಿ ನಿಮ್ಗೆ ಹೇಳ್ತಾ ಇದ್ದೀನಿ. ನೀವೇನಾದರೂ ಕಾರಲ್ಲಿ ಹೋಗ್ತೀರಾ ಅಂತ ಅಂದರೆ ಚನ್ನಪಟ್ಟಣದಿಂದ 1-2 ಕಿಲೋಮೀಟ್ರ್, 1.5-2 ಕಿಲೋಮೀಟ್ರ್ ಇರ್ಬೋದು. ಹೋಗ್ತಾ ಲೆಫ್ಟ್ ಸೈಡಲ್ಲೇ ಸಿಗುತ್ತೆ. ಚನ್ನಪಟ್ಟಣದಲ್ಲಿ ಬೆಂಗಳೂರಿಂದ ಮೈಸೂರು ಹೈವೇ ರೋಡಲ್ಲಿ ಚನ್ನಪಟ್ಟಣ ಅಂತ ಸಿಗುತ್ತೆ. ಚನ್ನಪಟ್ಟಣದಲ್ಲಿ 20 ರೂಪಾಯಿ ಶೇರಿಂಗ್ ಆಟೋ. ನಿಮ್ಗಲ್ಲಿ ಎಲ್ಲರೂ ಒಂದು 10 ಜನ ತುಂಬಿಕೊಳ್ತಾರೆ. ಶೇರಿಂಗ್ ಆಟೋ 20 ರೂಪಾಯಿ ತೊಗೊಳ್ತಾರೆ. ತುಂಬ ಅಂದರೆ ತುಂಬ ಇದು. ನಾಳೆ ನಾನು ಹೋಗ್ತಾ ಇದ್ದೀನಿ. 10 ಗಂಟೆಯಿಂದ ಜಾತ್ರೆ ಶುರು. ಅಲ್ಲಿ ತೇರು ಎಳಿತಾರೆ. ಎಲ್ಲರೂ ಬನ್ನಿ ಅಂತ ಕೇಳಿಕೊಂಡು, ಎಲ್ರಿಗೂ ಗೊತ್ತಾಗಲಿ ಅಂತ ನಮ್ಮ ಕೃಷ್ಣಂದು ಎಲ್ಲರೂ ಕೃಷ್ಣ ನಮ್ಗೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಬೆಳಗ್ಗೆ ಮೇ 9ನೇ ತಾರೀಕು ನಿನ್ನೆಯಿಂದನೇ ಶುರು ಆಗಿದೆ. ನನಗಾದ್ರೆ ಹೋಗೋಕ್ಕಾಗಿಲ್ಲ, ನಂದು ಆರ್ಡ್ರುಗಳು ಜಾಸ್ತಿ. ಕೃಷ್ಣ ನನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾನೆ. ಅದು ನಿಮ್ಮೆಲ್ಲರ ಮುಖಾಂತರ. ದೇವರು ಯಾವುದೋ ರೂಪದಲ್ಲಿ ಬಂದೆ ನಮ್ಮನ್ನ ಸಹಾಯ ಮಾಡ್ದ ಅಂತ ಹೇಳ್ತಾರಲ್ಲ, ಹಂಗೆ ಕೃಷ್ಣ ನಿಮ್ಮೆಲ್ಲರ ಮುಖಾಂತರ ನನಗೆ ಸಹಾಯ ಮಾಡಿಸ್ತೀನಿ. ನಂದು ಚಾನಲ್ ಆಗಿರ್ಬೋದು, ಇಲ್ಲ ನಂದು ಪ್ರಾಡಕ್ಟ್ ಆಗಿರ್ಬೋದು. ಪ್ರಾಡಕ್ಟ್ ಶುರು ಮಾಡಿ ಇನ್ನೂ 3 ತಿಂಗಳಾಗಿಲ್ಲ. ನಾನು ತುಂಬ ಅಂದರೆ ತುಂಬ ಸೇಲ್ ಆಗ್ತಾ ಇದೆ. ಎಲ್ಲ ಕೃಷ್ಣನ ಆಶೀರ್ವಾದ, ನಿಮ್ಮೆಲ್ಲರೂ ಪ್ರೀತಿ ಅಂತ ಹೇಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಬರೋರು ಬನ್ನಿ, ಅರ್ಕೆ ಮಾಡ್ಕೊಳ್ಳಿ. ಕೃಷ್ಣ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಶ್ರೀರಾಮ್.